ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಸಂಚಿಕೆಯಲ್ಲಿ ಆಸೆ ಧಾರಾವಾಹಿದು ಚಿಕ್ಕದಾಗಿ ಒಂದು ಪ್ರೊಮೋ ವಿಡಿಯೋ ನೋಡ್ಕೊಂಡು ಬರೋಣ ಬನ್ನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರಾ, ಗೀತಾ ಕನ್ನಡ ಬ್ಲಾಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನು ಮರಿಬೇಡಿ. ಇಲ್ಲಿ ಸಂಚಿಕೆ ಶುರುವಿನಲ್ಲಿ ಈ ಕಡೆ ಸೂರ್ಯ ಇದ್ದವನು ಮಲೇಷಿಯಾದಿಂದ ಅವನ ಕಾರ್ಗೆ ಇಬ್ಬರು ಗಂಡ ಹೆಂಡತಿ ಹತ್ತಿರ್ತಾರೆ. ಅವರು ಕೂಡ ನಮ್ಮದು ಮಲೇಷಿಯಾ ಕಣಪ್ಪ ಅಂತ ಹೇಳಿರ್ತಾರೆ. ಹಾಗಾಗಿ ಸರ್, ನಮ್ಮ ಮನೇಲೂ ಕೂಡ ಮಲೇಷಿಯಾದವರು ಒಬ್ಬರು ಇದ್ದಾರೆ, ಅವರು ಕೂಡ ನಿಮಗೆ ಸ್ವಲ್ಪ ಪರಿಚಯ ಇರ್ಬೋದು, ನೀವು ನೋಡಿ ಅವ್ರನ್ನ ತಿಳ್ಕೊಳ್ಳಿ ಯಾರು ಅಂತ, ಬನ್ನಿ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಈ ಕಡೆ ಸೂರ್ಯ ಅವ್ರ ಮನೆಗೆ ಅವರಿಬ್ಬರನ್ನು ಕೂಡ ಕರ್ಕೊಂಡು ಬರ್ತಾನೆ. ಹಾಗೆ ಈ ಕಡೆ ಶಾಂತಿ ಇದ್ದವಳು ತುಂಬಾ ಖುಷಿಯಿಂದ ಇರ್ತಾಳೆ. ಸೂರ್ಯ ಇದ್ದವನು ಏನಪ್ಪ ಇದು ಮಲೇಷಿಯಾದವರು ಅಂದ ತಕ್ಷಣವೇ ನಮ್ಮ ಫ್ಯಾಮಿಲಿಯವರೇ ಅಂತ ಅಂದ್ಕೊಂಡು ಈ ಸಕ್ಕರೆ ಹಿಂಗಾಡ್ತಾ ಇದ್ದಾರಲ್ಲ ಅಂತ ಹೇಳಿ ಈ ಕಡೆ ಸೂರ್ಯ ಹೇಳಿದಾಗ ಈ ಕಡೆ ರಂಗನಾಥ್ಗೆ ತುಂಬಾ ನಗು ಬರ್ತಾ ಇರುತ್ತೆ. ಹಾಗೆ ಈ ಕಡೆ ಶಾಂತಿ ಇದ್ದವಳು, ಹೌದು ರೀ, ಹೌದು ಸರ್, ನಮ್ಮ ಬೀಗರು ತುಂಬಾ ದೊಡ್ಡವರು, ನಮ್ಮ ಸೊಸೆ ತುಂಬಾ ಶ್ರೀಮಂತರು, ಮಲೇಷಿಯಾದಲ್ಲಿ ತುಂಬಾ ಫೇಮಸ್ ಅವರು ಅಂತ ಹೇಳಿ ಈ ಕಡೆ ಶಾಂತಿ ತುಂಬಾ ಕೊಚ್ಕೊತಾ ಇರ್ತಾಳೆ. ಹಾಗೆ ಈ ಕಡೆ ಇಬ್ಬರು ಗಂಡ ಹೆಂಡತಿ ಬಂದಿರ್ತಾರಲ್ಲ, ಅವನಿಗೆ ತುಂಬಾ ಡೌಟ್ ಬರ್ತಾ ಇರುತ್ತೆ, ಏನಿದು ನಾನು ಮಲೇಷ್ಯಾದಲ್ಲಿ ಅಷ್ಟು ಅಗರ್ಭ ಶ್ರೀಮಂತರನ್ನ ನಮ್ಮ ಕಡೆಯವರಾಗಿ ಯಾರನ್ನೂ ನೋಡೇ ಇಲ್ವಲ್ಲ, ಇವರೇನು ಹೀಗೆ ಮಾತಾಡ್ತಾ ಇದ್ದಾರಲ್ಲ ಅಂತ ಹೇಳಿದಾಗ, ಹೌದು ಸರ್, ನಮ್ಮ ಬೀಗರು ತುಂಬಾ ದೊಡ್ಡ ವ್ಯಕ್ತಿ, ತುಂಬಾ ದುಡ್ಡಿರುವಂಥರು, ನಮ್ಮ ಸೊಸೆ ಫಸ್ಟ್ ಸೊಸೆ ಇದ್ದಾಳಲ್ಲ ಅವರಪ್ಪ ತುಂಬಾ ಶ್ರೀಮಂತರು ಅಂತ ಹೇಳಿ ಈ ಕಡೆ ಶಾಂತಿ ತುಂಬಾ ಬಿಲ್ಡಪ್ ಕೊಡ್ಕೊಂಡು ಮಾತಾಡ್ಕೊಂಡು ಕೂತಿರ್ತಾಳೆ. ಹಾಗೆ ಈ ಕಡೆ ರಂಗನಾಥ್ ಇದ್ದನು, ಸುಮ್ಮನೆ ಇರೇ ಶಾಂತಿ, ಏನು ಹಾಗೆ ಮಾತಾಡ್ತಾ ಇದೆಯಾ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳೆ ಅಂತ ಹೇಳಿ ಈ ಕಡೆ ರಂಗನಾಥ್ ಸಮಾಧಾನ ಮಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ರೋಹಿಣಿ ರೂಮಿಂದ ಬರ್ತಾಳೆ. ಬಂದ ತಕ್ಷಣವೇ, ಸರ್, ನಾನು ಹೇಳಿದ್ನಲ್ಲ, ಇವರೇ ಮಲೇಷಿಯಾದಲ್ಲಿರೋ ನಮ್ಮ ಬೀಗ್ರ ಮಗಳು, ಇವಳೇ ದೊಡ್ಡ ಸೊಸೆ, ನಮ್ಮ ಮನೆಗೆ ತುಂಬಾ ಶ್ರೀಮಂತರಿವರು ಅಂತ ಹೇಳಿ ಈ ಕಡೆ ಶಾಂತಿ ಬಂದವರಿಗೆ ರೋಹಿಣಿನ ತೋರಿಸ್ತಾರೆ. ರೋಹಿಣಿಗೆ ತುಂಬಾ ಶಾಕ್ ಆಗುತ್ತೆ ಅಂತಲೇ ಹೇಳ್ಬೋದು. ಸುಮ್ಮನೆ ಮಲೇಷಿಯಾ ಅಂತ ಸುಳ್ಳು ಹೇಳ್ಕೊಂಡು ಓಡಾಡ್ಕೊಂಡಿರ್ತಾಳೆ, ಆದರೆ ಇವರು ಮಲೇಷಿಯಾದಿಂದ ಬಂದಿದ್ದಾರೆ ಅಂತ ರೋಹಿಣಿಗೂ ಕೂಡ ಗೊತ್ತಿರೋದೇ ಇಲ್ಲ. ಹಾಗೆ ರೋಹಿಣಿ, ನೀನೇ ಏನಮ್ಮ ಮಲೇಷ್ಯಾದಿಂದ ಬಂದಿರೋದು, ನಿಮ್ಮಪ್ಪ ಏನು ಕೆಲಸ ಮಾಡೋದು ಅಲ್ಲಿ ಅಂತ ಹೇಳಿ ಅವರು ಕೂಡ ಕೇಳಿದಾಗ ರೋಹಿಣಿಗೆ ಏನು ಮಾತಾಡಬೇಕು ಅನ್ನೋದೇ ಗೊತ್ತಾಗಲ್ಲ. ಸುಮ್ಮನೆ ಗಾಬರಿಯಾಗಿ ಮುಖನ ತೋರಿಸ್ದಂಗೆ ಈ ರೀತಿ ಹಿಡ್ಕೊಂಡು ನಿಂತಿರ್ತಾಳೆ. ಹಾಗೆ ಈ ಕಡೆ ರವಿ ಇದ್ದವನು, ಹೌದು ಅದಕ್ಕೆ ನೀವು ನಿಮ್ಮಪ್ಪ ಮಲೇಷಿಯಾದಲ್ಲಿ ಹೋಟೆಲ್ ಇದೆ ಅಂತ ಹೇಳಿದ್ರಲ್ಲ, ಅದೇ ತಾನೇ ಬಿಸ್ನೆಸ್ ಮಾಡ್ತಾ ಇರೋದು ನಿಮ್ಮಪ್ಪ ಅಂತ ಹೇಳಿ ಕೇಳಿದಾಗ ಈ ಕಡೆ ಇವರಿಬ್ಬರು ಗಂಡ ಹೆಂಡತಿ ಬಂದಿರ್ತಾರಲ್ಲ ಅವರು, ಹೌದು ಕಣಮ್ಮ, ಯಾವ ಹೋಟೆಲ್ ನೇಮ್ ಏನು ಅಂತ ಹೇಳಿ ಈ ಕಡೆ ಕೇಳಿದಾಗ ಈ ಕಡೆ ರೋಹಿಣಿಗೆ ಏನು ಮಾತಾಡಬೇಕು ಅನ್ನೋದಕ್ಕೆ ಬಾಯೇ ಬರೋದು ಇಲ್ಲ, ತುಂಬಾ ಗಾಬರಿಯಿಂದ ಇರ್ತಾಳೆ. ಈ ಕಡೆ ಶಾಂತಿ ಇದ್ದವಳು, ಹೇಳೆ ಗುಂಗ್ರಿ, ಸುಮ್ಮನೆ ಏನೇ ನಿಂತಿದೆಯಾ, ಬಾಯ್ ಬಿಡೆ, ಯಾವುದೇ ಹೋಟೆಲ್ ಅದು, ನಿಮ್ಮಪ್ಪ ಎಲ್ಲೇ ಇರೋದು ಅಂತ ಹೇಳಿ ಈ ಕಡೆ ಶಾಂತಿ ಜೋರು ಮಾಡಿ ಕೇಳ್ತಾ ಇರ್ತಾಳೆ. ಎಲ್ಲರೂ ಕೂಡ ಗಾಬರಿಯಿಂದ ಕೂತಿರ್ತಾರೆ. ಆದರೆ ಸೂರ್ಯಂಗೆ ಗೊತ್ತಾಗುತ್ತೆ, ಇವಳು ಮಲೇಷಿಯಾದವಳು ಅಲ್ಲ, ಇವಳೇನೋ ನಮ್ಮ ಹತ್ರ ಸೀಕ್ರೆಟ್ನ ಮುಚ್ಚಿಡ್ತಾ ಇದ್ದಾಳೆ ಅಂತ. ಹಾಗೆ ಎಲ್ಲರೂ ಕೂಡ ಹೋಗಿದ್ದಾದಮೇಲೆ ಈ ಕಡೆ ಸೂರ್ಯ ಹಾಗೆ ಮೀನಾ ಎಲ್ಲರೂ ಕೂಡ ಸಾಂಗ್ ಹಾಕೊಂಡು ಡ್ಯಾನ್ಸ್ ಮಾಡಿಕೊಂಡು ಇರ್ತಾರೆ. ತುಂಬಾ ಎಂಜಾಯ್ ಮಾಡ್ತಾ ಇರ್ತಾರೆ ಅಂತಲೇ ಹೇಳ್ಬೋದು. ಮೀನಾ, ಈ ಗುಂಗ್ರಿ ನಮ್ಮ ಹತ್ರ ಏನೋ ಮುಚ್ಚಿಡ್ತಾ ಇದ್ದಾಳೆ, ಯಾವುದೇ ಕಾರಣಕ್ಕೂ ಈ ವಿಷಯನ ಬಿಡಲೇಬಾರ್ದು ಅಂತ ಹೇಳಿ ಈ ಕಡೆ ಸೂರ್ಯ ಹೇಳ್ತಾನೆ. ಅಷ್ಟರಲ್ಲಿ ಎಲ್ಲರೂ ಕೂಡ ಸಾಂಗ್ ಹಾಕೊಂಡು ರವಿ, ಶ್ರುತಿ ಮತ್ತು ಸೂರ್ಯ ಎಲ್ಲರೂ ಕೂಡ ಡ್ಯಾನ್ಸ್ನ ಮಾಡ್ತಾ ಇರ್ತಾರೆ. ಹಾಗೆ ಇವತ್ತಿನ ಸಂಚಿಕೆಯಲ್ಲಿ ಈ ಪ್ರೊಮೋ ವಿಡಿಯೋ ಮುಕ್ತಾಯವಾಗಿರುತ್ತೆ. ನಾಳಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.